ಏನಾಯ್ತಕ್ಕ ಪಾಪ ಅಷ್ಟು ಜೋರ ಮಾತಾಡ್ತಿದ್ದೆ ಫೋನ್ನಾಗೆ ಯಾರ ತಾಗೆ? ಯಾತಾಗಿಲ್ಲ ಕಣಮ್ಮ. ಜೀವಿತಕ್ಕೆ ಫೋನ್ ಮಾಡಿದ್ದೆ. ಅವಳನ್ನ ಸ್ವಾತಿನ ಅವ್ರ ಅಮ್ಮಯ್ಯ ರೂಮ್ ಒಳಗಡೆ ಕೂಡಾಕದಾಳಂತೆ. ಅದಕ್ಕೆ ಹೋಗಿ ಅವ್ರ ಕಣ್ಣೆದ್ರಿಗೆ ಎಳ್ಕೊಂಬತ್ತೀನಿ ನೋಡಮ್ಮ. ಎಳ್ಕೊಂಬಂದು ಅವ್ರ ಎದುರಿಗೆ ತಾಳಿ ಕಟ್ತೀನಿ ಹೋಗಿ. ಅದೇನು ತಿಳ್ಕೊಬಿಟ್ಟವ್ರು, ಅದೇನಾಗುತ್ತೆ ಆಗಲಿ. ತಾಳಿನೇ ತಗೊಂಡೋಗಿ ಅವ್ರ ಇದ್ರಿಗೆ ಕಟ್ತೀನಿ ನೋಡು. ಇಲ್ಲ ಅಂತಂದರೆ ಅವ್ರ ಎದುರಿಗೆ ಕರ್ಕೊಂಬರ್ತೀನಿ ಸ್ವಾತಿನ. 2 ದಿನ ಸುಧಾರ್ಸಪ್ಪ. ಯಾಕೆ? ಇಲ್ಲ ಅಮ್ಮ, ಏನೋ ತಿಳ್ಕೊಬಿಟ್ಟವ್ರು ಅವ್ರು ನನ್ನ. ಇವನು ಏನು ಮಾಡಲ್ಲ, ಏನು ಮಾಡೋಕ್ಕಾಗಲ್ಲ ಇವನ ಕೈಲಿ ಅಂತ ತಿಳ್ಕೊಬಿಟ್ಟವ್ರೆ. ಆದ್ರೆ ನಾನು ಮನ್ಸು ಮಾಡಿದ್ರೆ ನಾನು ಏನು ಮಾಡ್ತೀನಿ ಅಂತ ಅವ್ರಿಗೆ ಗೊತ್ತಿಲ್ಲ. ಆದರೆ ನಾನು ಏನು ಬೇಕಾದ್ರೂ ಮಾಡ್ತೀನಿ. ಆದರೆ ಅವ್ರಿಗೆ ಗೊತ್ತಿಲ್ಲ, ಹೆಂಗೆ ಬೇಕಂತ ನನ್ನ ತಿಳ್ಕೊಬಿಟ್ಟವ್ರೆ. ಏನೇನೋ ಯೋಚನೆ ಮಾಡ್ತಾರೆ ನನ್ನ ಬಗ್ಗೆ ಅವ್ರಿಗೆ ಗೊತ್ತಿಲ್ಲ. ಗೊತ್ತಿಲ್ಲದಲ್ಲ ಹಿಂಗೆಲ್ಲ ಮಾತಾಡ್ತಾ ಇದ್ದಾರೆ ಅಂತಂದರೆ ನಾನಂತೂ ಸುಮ್ಮನೆ ಬಿಡಲ್ಲ ಅವ್ರಿಗೆ. ಅವ್ರ ಕಣ್ಣಿದ್ರೆ ಅವ್ರ ಅಪ್ಪ ಅಮ್ಮನ ಮುಂದೆನೇ ಹೇಳ್ಕೊಂಬತ್ತೀನಿ ನೋಡಿ ಸ್ವಾತಿನ. ಇಲ್ಲ ಅಂತಂದರೆ ಅಲ್ಲೇ ತಾಳಿ ಕಟ್ಟಿ ಕರ್ಕೊಂಬತ್ತೀನಿ ಕಣಮ್ಮ. ಅವ್ರ ಕಣ್ಣಿದ್ರಿಗೇನೆ ಬಿಡಲ್ಲ. ಅದೇನೋ ತಿಳ್ಕೊಬಿಟ್ಟವ್ರೆ. ಎಲ್ಕ್ ಹೋಗಪ್ಪ ಪಾಪ. ಅಯ್ಯೋ ಅಪಾಟಿ ಸಿಟ್ಟಿನಾಗೆ ಹೋಗ್ಬಿಡಕಣಪ್ಪ. ಏನಾಗಲ್ಲ ಸುಮ್ಮನಿರಮ್ಮ, ನೀನೇನು ತಲೆ ಕೆಡಿಸ್ಕೊಬೇಡ. ನನಗೆ ಗೊತ್ತೈತೆ. ನನ್ನ ಮಕ್ಕಳು ನನ್ನ ತಾಗೆ ರೋಪ್ ಹಾಕಕ್ಕೆ ಬರ್ತಾರೆ, ನನ್ನ ಮೇಲೆ ಜೋರು ಮಾಡಕ್ಕೆ ಬರ್ತಾರೆ. ನಾನು ಹೆಂಗೆ ಎಂಬುದು ಗೊತ್ತಿಲ್ಲ ಅವ್ರಿಗಿನ್ನೂ. ನನ್ನ ಕೊಟ್ಟು ಬಂದರೆ ಅವ್ರಿಗೇನೋ ಗ್ರಾಚಾರ. ಜೀವಿತ ಫೋನ್ ಮಾಡಿದ್ಲು, ಅವಳ ತಾಗೆ ನಾನು ಮಾತಾಡ್ತಿದ್ದೆ. ಬರಲಿ ಇಲ್ಲಿ, ಏನಾನ ಮಾತಾಡಲಿ. ನಾನೇನು, ನನಗೆ ಎಷ್ಟು ಧೈರ್ಯ ಐತೆ. ನನ್ನವರು ಹಿಂಗೆ ಮಾತಾಡ್ತಾ ಇದ್ದಾರೆ ಅಂತಂದ್ರೆ ನಾನು ಬಿಡ್ತೀನಿ. ನನ್ನ ಮಗನಿಗೆ ಅವ್ನಿಗೆ ಎಲ್ರಾಗ ಒಂದು ಗತಿ ಕಾಣಿಸ್ತೀನಿ. ಇಲ್ಲ ಅಂತಂದರೆ ಅವ್ರಿಗೆ ಅವ್ರ ಅಪ್ಪ ಅಮ್ಮಗೆ ಸರಿಯಾಗೆ ಇದು ಮಾಡ್ತೀನಿ. ಏನೋ ತಿಳ್ಕೊಬಿಟ್ಟವ್ರೆ. ನಾನು ಹೆಂಗೆ ಎಂಬುದು ಗೊತ್ತಿಲ್ಲದಲ್ಲೇ ಮಾತಾಡ್ತಾ ಇದ್ದಾರೆ. ನಾನು ಹೆಂಗೆ ಅಂತ ತಿಳ್ಕೊಂಡಿದ್ರೆ ಅವ್ರು ಮಾತಾಡ್ತಿರ್ಲಿಲ್ಲ. ಹೋಗ್ತೀನಿ ತಡಿ. ಮಗ ಸಿಟ್ಟು ಬಂದರೆ ಸಿಟ್ಟಿಗೆ ತಡೆಯಲ್ಲ. ಯಪ್ಪ ಭಾಳ ಸಿಟ್ಟು ನನ್ನ ಮಗ. ಯಪ್ಪ ಎಲ್ಲಿಗೆ ಅಷ್ಟು ಜೋರ ಬೈಕ್ನಾಗೆ ಅಷ್ಟು ಫಾಸ್ಟ್ ಆಗೋದ ಮರಮಂಟಿ? ಎಲ್ಲಿಗೆ ಹೋದ ಜೀವನು? ಅವನಿಗೆ ಸಿಟ್ಟಿಗೆ ತಡೆಯಲ್ಲ. ಸಿಟ್ಟು ಬಂದೈತೆ ಅವನಿಗೆ. ಅದೇ ಅವಳು ನಮ್ಮ ಜೀವಿತರವ್ರಾಗೆ ಒಂದು ಹುಡುಗಿನ ಇಷ್ಟಪಡ್ತಾ ಇದ್ದಾನೆ. ಅವ್ರ ಅಪ್ಪ ಅಮ್ಮ ಮದುವೆ ಆಗೋದು ಬೇಡ ಅಂತ ಹೇಳಿದ್ರಂತೆ. ಅದಕ್ಕೆ ಅವ್ರ ಅಮ್ಮ ಏನೋ ಗಲಾಟೆ ಮಾಡ್ಕೊಂಡು ನೆನ್ನೆ ಏನೋ ಇಬ್ಬರು ಬತ್ತಿದ್ರಂತೆ. ಎಲ್ಲ ಕರ್ಕೊಂಡು ಹೋದ್ರಂತೆ. ಅದಕ್ಕೆ ಇವನಿಗೆ ಜಾಸ್ತಿ ಸಿಟ್ಟು ಬಂದ್ಬಿಟ್ಟೈತೆ. ಅವ್ಳಿಗೇನು ರಮ್ಮ ಕೂಡ ಹಾಕ್ಯವಳಂತ ರೂಮ್ನಾಕಿ. ಈಗ ಜೀವಿತ ಫೋನ್ ಮಾಡಿ ಹೇಳವಳೆ. ಅದಕ್ಕೆ ಅವ್ರ ಎದುರಿಗೆ ತಾಳಿ ಕಟ್ಟಿ ಕರ್ಕೊಂಬತ್ತೀನಿ ನೋಡು, ಎದ್ರಿಕೆ ಮಲ್ಲ ಅಂತೇಳಿ ಹೋಗ್ತಾ ಇದ್ದಾನೆ. ನಾನು ಅದಕ್ಕೆ ಮೆತ್ಕೋಗಪ್ಪ ಅಂತೇಳಿ ಹೇಳಿದ್ನಮ್ಮ. ಎಷ್ಟು ಫಾಸ್ಟ್ ಆಗೋದು ಹಂಗೇನೆ. ಯಪ್ಪ ದೇವ್ರೆ, ನಾನು ಇಷ್ಟೊಂದು ಜೋರಾಗಿ ಎಲ್ಲಿಗೆ ಹೋದ್ನಪ್ಪ? ಇಷ್ಟು ಜೋರಾಗಿ ಹೋಗ್ತಾನೆ ಅಂತ ಅಂದ್ಕೊಂಡೆ ನಾನು. ನನಗೆ ಮತ್ತೆ ಸಿಟ್ಟಿಗೆ ತಡೆಯಲ್ಲ ಅವನು. ಏನಿಲ್ಲ ನನ್ನ ಮಗ. ಯಪ್ಪ ಸಿಟ್ಟು ಬಂದುಬಿಟ್ರೆ ಅವನೇನಿಲ್ಲ ಜನ್ಮ ಜಾಡ ಆಡಿಸ್ತಾನೆ. ಇಲ್ಲ ನಿಮ್ಮ ಅಯ್ಯಪ್ಪ ಇಲ್ಲಿಗೆ ಬಂದಿಲ್ಲ ಏನು? ಅಲ್ಲೇ ಐತೆ ಅದೃಷ್ಟರ ಮನೆಯಾಗೆ ನಮ್ಮ. ಅಲ್ಲೇ ಅವ್ರ ಮನೆಯಾಗೆ ಉಂಡ್ಕೊಂಡು ಅಲ್ಲೇ ಬದುಕು ಮಾಡ್ಕೊಂಡು ಅಲ್ಲೇ ಇದ್ದಾನೆ ಬಿಡು. ಸವಾಸನೆ ಬೇಡ. ಅದಕ್ಕೆ ನಾವು ಅವನ್ನ ಅಯ್ಯಪ್ಪನ ಮಾತಾಡ್ಸೋಕೆ ಹೋಗಿಲ್ಲ. ಅಯ್ಯಪ್ಪನ ನಮ್ಮನ್ನು ಮಾತಾಡ್ಸಿಲ್ಲ, ನಾವು ಅಯ್ಯಪ್ಪನ ಮಾತಾಡ್ಸೋಕೆ ಹೋಗಿಲ್ಲ. ಅಲ್ಲೇ ಇರಲಿ ಅವಳು ಸಾಕು. ನನ್ನ ಮಗ ಇದ್ದಾನೆ, ನಾನು ಯಾರ ಬಗ್ಗೆನೂ ಚಿಂತೆ ಮಾಡಲ್ಲ. ಏನೋ ಒಂದು ದುಡಿಯೋದು ಬೇಡ, ಒಂದು ಸವಾಸನ ಬೇಡ. ಅವರು ಚೆನ್ನಾಗೆ ಕೆಲಸ ಮಾಡಿಸ್ಕೊಂತಾರೆ. ಮಾಡ್ಲೇಳು ಬಿಡು, ಹೆಂಗನ ಮಾಡ್ಕೊಂಬಲಮ್ಮ. ಒಂದು ಸವಾಸನೆ ಬೇಡ, ಹಾಳಾಗಿ ಹೋಗ್ಲೇಳು. ನಾವು ತಲೆನೇ ಕೆಡಿಸ್ಕೊಂಬಕ್ಕೆ ಹೋಗಲ್ಲ. ಅಯ್ಯೋ ನಮ್ಗೆ ಅಲೆನೇ ತಲೆ ಕೆಡಿಸ್ಕೊಂಡು ಸಾಕಾಗ್ಬಿಟ್ಟೈತೆ. ಹೆಂಗನ ಮಾಡ್ಕೊಂಡು ಹಾಳಾಗಿ ಹೋಗ್ಲೇಳು. ನಾವೇನು ತಲೆನೇ ಕೆಡಿಸ್ಕೊಂಬಲ್ಲ. ಏನು ಮಾಡೋಣ ಅಂತ. ನನ್ನ ಮಕ್ಕಳು ಇದ್ರು ಒಂದೇ, ಇಲ್ದಿದ್ರು ಒಂದೇ. ಅಯ್ಯೋ ಮಾರಮಂಟಿ ಬಾ ಇಲ್ಲಿ. ಜೀವನ್ಗೆ ಆಕ್ಸಿಡೆಂಟ್ ಆಗೈತೆ. ಆಕ್ಸಿಡೆಂಟು ನನ್ನ ಮಗ್ಗೆ ಎಲ್ಲಿ? ಅಯ್ಯೋ ಈಗಿನ ಓದ್ನಲ್ಲೇ ತರು, ಈಗಿನ ಓದ ಎಲ್ಲಿ? ಈಗ ನಮ್ಮಯ್ಯಪ್ಪ ಈಗ ಹಂಗಂತು. ಆಗ ಅಲ್ಲಿ ಒಂದಿಟ್ಟು ಅಲ್ಲಿ ಬಸ್ ಸ್ಟ್ಯಾಂಡ್ ಬಿಟ್ಟು ಸ್ವಲ್ಪ ಮುಂದೆಗಡೆ ಅಂತೆ ಜೋರಾಗಿ ಹೋಗ್ತಿದ್ದಂತೆ. ಏನೋ ಅಡ್ಡ ಬಂದು ಬಿದ್ದೋಗ್ಬಿಟ್ಟಿದ್ದಾನಂತೆ. ಆಕ್ಸಿಡೆಂಟ್ ಆಗ್ಬಿಟ್ಟೈತಂತೆ. ಬಾ ನೋಡು ಮರಮಂಟಿ ಏನಾಗೈತೆ ಅಂತ. ಅಯ್ಯೋ ದೇವ್ರೆ, ಇವಾಗಿನ ಓದ್ನಲ್ಲೇ ತಾರು. ಈಗಿನ ಜಸ್ಟು ಹಾಗೆ ಫಾಸ್ಟ್ ಆಗೋದ. ನಾನು ಹಂಗೆ ಅಂದ್ಕೊಂಡೆ. ಅಯ್ಯೋ ಇಷ್ಟು ಜೋರಾಗಿ ಹೋಗ್ತಾ ಇದ್ದಾನೆ, ಯಾಕಪ್ಪ ಇವನು ಇಷ್ಟು ಜೋರಾಗಿ ಹೋಗ್ತಾ ಇದ್ದಾನೆ? ಮೆಲ್ಲಕ್ಕೆ ಹೋಗಕ್ಕೆ ಏನಾಗೈತೆ ಇವನಿಗೆ ಅಂತ ಅಂದ್ಕೊಂಡೆ ಅಲ್ಗೂ. ಅಯ್ಯೋ ಎಂಥ ಕೆಲಸ ಆಯಿತು, ಬರ್ರಿ ಬೇಗ. ನಾನು ಹಂಗೆ ಅಂದ್ಕೊಂಡೆ ಕಣಮ್ಮ. ಅವನು ಹೋಗೋ ಸ್ಪೀಡಿಗೇನೆ ಅಷ್ಟು ಜೋರಾಗಿ ಹೋದ ಸ್ಟಾರ್ಟ್ ಮಾಡ್ಕೊಂಡು ಮೆಲ್ಕ್ ಹೋಗಪ್ಪ ಅಂತ ನಾನು ಹಂಗೆ ಬಡ್ಕೊಂಡೆ. ಮೆಲ್ಲಕ್ಕೆ ಹೋಗೋ ಸ್ವಲ್ಪ ಮೆಲ್ಲಕ್ಕೆ ಹೋಗೋ ಅಂತೇಳಿ ನಾನು ಎಷ್ಟು ಬಡ್ಕೊಂಡೆ. ಅವನಾದ್ರೆ ಕೇಳಲಿಲ್ಲ. ಅಷ್ಟು ಜೋರಾಗಿ ಹೋಗತ್ತೆ. ಎಂಥ ಕೆಲಸ ಆಯ್ತು. ಎಲ್ಲಕ್ಕೆ ಬರ್ಬೇಕು ತಾನೇ ಜೀವನ್. ಅಯ್ಯೋ ಎಂಥ ಕೆಲಸ ಮಾಡ್ಕೊಂಡೆ. ಎದ್ದಳು ಸನ. ಎದ್ದೊಳಕ್ಕಾಗ್ತಾ ಇಲ್ಲ ನನಗೆ, ಎದ್ದೊಳಕ್ಕಾಗ್ತಾ ಇಲ್ಲ. ಅಯ್ಯೋ ಪಾಪ ಏನಾಯ್ತಪ್ಪ? ಏನಾಯ್ತು? ಮೆಲ್ಲಕ್ಕೆ ಹೋಗೋ ಅಂತ ಬಡ್ಕೊಂಡೆ. ಅಯ್ಯೋ ಎಂಥ ಕೆಲಸ ಮಾಡ್ಕೊಂಡು. ಅಯ್ಯೋ ನಾನು ಹಂಗೆ ಅಂದ್ಕೊಂಡೆ ಹೋಗೋ ಸ್ಪೀಡಿಗೆ. ಎತ್ಕೂಕಳಪ್ಪ ಪಾಪ, ಎತ್ಕೂಕಳು. ಯಾಕೋ ಏನಾಗೈತೋ? ಏನಾಗಿಲ್ಲ ಪಾಪ. ಕಾಲು ನೋವಾಗ್ಬಿಡ್ತು ಅಮ್ಮ, ಕಾಲು ನೋವಾಗ್ಬಿಡ್ತು. ಎದ್ದೊಳಕ್ಕಾಗ್ತಾ ಇಲ್ಲ. ಹೆಂಗೋ ಎದ್ದೊಳೋದೇನೋ ಎದ್ಬಿಟ್ಟೆ. ಆದರೆ ಓಡಾಡೋಕ್ಕಾಗ್ತಾ ಇಲ್ಲ. ಕಾಲು ನೋವು, ತುಂಬ ನೋವಾಗ್ಬಿಟ್ಟೈತೆ ನೋಡು. ಆಗ್ದಿಲ್ದವ್ರಿಗೆಲ್ಲನ ಎಷ್ಟು ಹಾಲು ಕುಡ್ದಷ್ಟು ಸಂತೋಷ ಆಗೈತೆ. ಇವಾಗ ಆ ಅದೃಷ್ಟ ಆಗಿರ್ಬೋದು, ಮತ್ತು ಆ ಜಾನಕಿ ಆಗಿರ್ಬೋದು, ಎಲ್ಲರೂ ಇವಾಗ ಎಷ್ಟು ಖುಷಿ ಪಡ್ತಾರೆ ಗೊತ್ತಾ? ಹಿಂಗೆ ಆಗಿರೋದಕ್ಕೆ ಅವ್ನಿಗೆ ಹಂಗೆ ಆಗಬೇಕು ಅಂತೇಳಿ ಖುಷಿ ಪಡ್ತಾರೆ. ಅಲ್ಲಿ ಕೇಳೋಣ, ನಮ್ಮನ್ನು ಕಂಡ್ರೆ ಆಗಲ್ಲ. ಎಷ್ಟು ಸಂತೋಷ ಪಡ್ತಾರೋ ಏನೋ. ಹಿಂಗಾಗಿರೋದು ನನ್ನ ಮಗ್ಗೆ ಪಾಪ. ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗೋಣ ಕಣಪ್ಪ. ಓಡಾಡಕ್ಕೆ ಬರಲ್ಲ, ಕಾಲು ನೋವಾಗೈತೆ ಅಂತ ಹೇಳ್ತಾ ಇದ್ದಾನೆ. ಆಸ್ಪತ್ರೆಗೆ ಕರ್ಕೊಂಡು ಹೋಗೋಣ. ಫೋನ್ ಮಾಡಿದ್ದೀನಿ, ಬರ್ತಾರೆ. ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗೋಣ. ಅತ್ಲ ಒಂದು ಕಡೆಗೆ ಕುತ್ಕೊಳ್ಳೋದು ನಡೀರಿ. ಇಲ್ಲ ಇರಲಿ. ಹೆಂಗೆ ಬಿದ್ದೆ ಪಾಪ?
ಹೆಂಗ್ ಬಿದ್ದು? ಫಾಸ್ಟಾಗಿ ಬತ್ತಿದ್ನಲ್ಲಮ್ಮ ಹಿಂಗೆ ನಾಯಿ ಅಡ್ಡ ಬಂದ್ಬಿಡ್ತು. ನಾಯಿ ಅಡ್ಡ ಬಂದ್ಬಿಟ್ಟು ಬಿದ್ದೋಗ್ಬಿಟ್ಟೆ. 2 ನಾಯಿ ಕಚ್ಚಾಡ್ತಾ ಇದ್ವು. ಹಿಂಗೆ ನಾಯಿ ಅಡ್ಡ ಬಂದ್ಬಿಟ್ಟು ಬಿದ್ದೋಗ್ಬಿಟ್ಟೆ. ಏನು ಮಾಡೋದು? ನನಗೇನೇನು ಬೇರೆ ಎಲ್ಲೂ ಏಟಾಗಲಿಲ್ಲ. ಕಾಲೇ ಸ್ವಲ್ಪ ನೋವಾಯಿತು. ಕಾಲೇ ಸ್ವಲ್ಪ ನೋವಾಗಿರೋದು, ಏನೂ ಆಗಿಲ್ಲ, ಬೇರೆ ಸಮಸ್ಯೆ ಏನಾಗಿಲ್ಲ. ಬೆಳಕಾಗಲ್ಲ ಏನು ಪಾಪ, ಓಡಾಡೋಕ್ಕಾಗಲ್ಲ. ಆಗಲ್ಲ ಕಣಮ್ಮ, ಓಡಾಡೋಕ್ಕೆ ಕಾಲು ಊರಕ್ಕಾಗಲ್ಲ. ತುಂಬ ನೋವಾಗ್ಬಿಟ್ಟೆ ಇದ್ದಾವೆ, ಓಡಾಡೋಕ್ಕಾಗಲ್ಲ. ನೋಡು ಮಕ್ಕ ಎಲ್ಲನ ಹೆಂಗೆ ಕರ್ಕೊಂಡೈತಿ ಇತ್ಲಾಗೆಲ್ಲ ನೋಡು. ಅದು ನಾಯಿ 2 ನಾಯಿ ಅಡ್ಡ ಬಂದುಬಿಟ್ವು ಕಣಮ್ಮ. ನಾನು ಫಾಸ್ಟಾಗಿದ್ನಲ್ಲ, ಸ್ವಲ್ಪ ಬಿದ್ದುಬಿಟ್ಟೆ. ಅಲ್ಲ ಇವಾಗ ನೋಡಿ ಎಷ್ಟು ಜನ ಎಷ್ಟು ಆಡ್ಕೊಂತಾರೆ, ಮೆಲ್ಲಕ್ಕೆ ಬರಬೇಕಿಲ್ಲ. ಯಪ್ಪ ಅಲ್ಲಿ ಏನೋ ಆಟೋ ಕರ್ಕೊಬತ್ತೀನಿ ಅಂತ ಹೇಳೈತೆ, ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿರಂತೆ. ಜೀವಿತಕ್ಕೆ ಫೋನ್ ಮಾಡಿದ್ರೆ ಅಂತಾಗೂ ಫೋನ್ ಇಲ್ಲ ಮಾಡೋಣ ಅಂದರೆ ನಿನ್ನ ಫೋನ್ ಎಲ್ಲೋ ಆಯ್ತು? ಫೋನೆಲ್ಲ ಮಾಡ್ದೋಗ್ಬಿಟ್ಟೈತೆ. ಫೋನೆಲ್ಲ ಪೀಸ್ ಆಗಿಬಿಟ್ಟೈತೆ. ಬಿದ್ದೋಗ್ಬಿಡ್ತು ಫೋನು. ಅದೇನೇನಕ್ಕೂ ಯೂಸ್ ಇಲ್ಲ, ಹೋಯ್ತು ಅನಿಸುತ್ತೆ. ನೋಡಪ್ಪ ಫೋನು ದಂಡ, ಗಾಡಿನೂ ಇದಾಯ್ತು. ಹೋಗು, ಬರೀ ಇಂಥವೇ ಆದರೆ ಹೆಂಗಪ್ಪ ಪಾಪ. ಇವಾಗ ಏನು ಮಾಡೋಣ? ಇವಾಗ ಆಸ್ಪತ್ರೆಗೆ ಹೋಗ್ಬೇಕು, ದುಡ್ಡು ಬೇಕು. ಜೀವಿತಕ್ಕೆ ಫೋನ್ ಮಾಡ್ತೀನಿ ತಡಿ, ಇವ್ರು ಯಾರು ತಂದಿಲ್ಲ ಫೋನ್ ಮಾಡೋಕ್ಕೆ. ಅನ್ಬೋರ್ಲಿ ಆಟ ಕರ್ಕೊಂಬರಕ್ಕೆ ಹೋಗೇನೆ ಆಸ್ಪತ್ರೆಗೆ ಹೋಗ್ಬೇಕಾರೆ ಹೋಗ್ತಾ ಫೋನ್ ಮಾಡಿರಾತು, ಜೀವಿತನಿಗೆ ಬಾರಮ್ಮ ಹಿಂಗೆ ಆಗೈತೆ ಅಂತೇಳಿ ಫೋನ್ ಮಾಡಿದ್ರಾಯ್ತು. ಯಪ್ಪ ಏನಾದರೂ ಸಮಸ್ಯೆ ಮಾಡ್ಕೊಂಡ್ರೆ ನೋಡಿ ಪಾಪ ಎಲ್ಲ ತರ್ಕೊಂಡು ಹೋಗ್ಬಿಟ್ಟೈತೆ ಕಾಲೆಲ್ಲನ. ಯಪ್ಪ ಆಗಲ್ಲ ಕಣಪ್ಪ ಹಿಂಗೆಲ್ಲನ. ಅದು ಬೇರೆ ಬಿದ್ದುಬಿಟ್ರೆ ಎಷ್ಟು ನೋವಾಗುತ್ತೆ ಗೊತ್ತೇ. ಸ್ವಲ್ಪ ಹುಷಾರಾಗಿರಬೇಕು, ಯಾವತ್ತೇ ಆಗಲಿ ನಿಧಾನವಾಗಿರಬೇಕು. ನೀನು ಹೋಗೋ ಸ್ಪೀಡ್ ನೋಡಿ ನಾನು ಹಂಗೆ ಅಂದ್ಕಡಿ, ಯಾಕೆ ಇವ್ನು ಇಷ್ಟೊಂದು ಜೋರಾಗಿ ಹೋಗ್ತಾ ಇದ್ದಾನಲ್ಲ, ಯಾಕೆ ಇಷ್ಟೊಂದು ಫಾಸ್ಟಾಗಿ ಹೋಗ್ತಾ ಇದ್ದಾನೆ ಅಂತ ನಾನು ಹೇಳ್ದೆ ಕಣಮ್ಮ. ಮೆಲ್ಗೆ ಹೋಗಪ್ಪ ಅಂತ ಹೇಳಿ ಎಷ್ಟು ಹೇಳಿದ್ರು ಹಂಗೆ ಜೋರಾಗೆ ಬಂದ. ಮೆಲ್ಲಕ್ಕೆ ಹೋಗಪ್ಪ ಅಂದರೂ ಕೇಳಲಿಲ್ಲ. ಅದೇ ಮತ್ತೆ ಮೆಲ್ಲಕ್ಕೆ ಬರಬೇಕು ನೋಡು. ಇವಾಗ ಏನು ಮಾಡೋಕ್ಕೂ ಆಗಲ್ಲ. ನೋವು ಅನ್ಭವಿಸೋದು ನೀನೇ, ಬಿದ್ದಿರೋದಕ್ಕೆ ಇವಾಗ ನೀನೇ ನೋವು ಅನ್ಭವಿಸ್ಬೇಕು, ಯಾರೂ ಆಗಲ್ಲ ಕಣಪ್ಪ. ಅಯ್ಯೋ ದೇವ್ರೆ, ಇವಾಗ ನೋಡಿ ಎಂಥ ಕೆಲಸ ಮಾಡ್ಕೊಳಂಗಾಯ್ತು. ಏನು ಮಾಡೋದಕ್ಕ, ಹಿಂಗೆ ಆಗುತ್ತೆ ಅಂತ ಯಾರಿಗೆ ಗೊತ್ತು. ನಾನು ಸ್ವಲ್ಪ ಸಿಟ್ಟಲ್ಲಿದ್ನ, ಸ್ವಲ್ಪ ಫಾಸ್ಟಾಗಿ ಹೋಗ್ತಾ ಇದ್ದೆ. ಸಿಟ್ಟು ಮಾಡಿಕೊಂಡು ಫಾಸ್ಟಾಗಿ ಹೋಗ್ಬೇಕಾದ್ರೆ ಹಿಂಗೆ ಬಿದ್ದುಬಿಟ್ಟೆ. ಫಾಸ್ಟಾಗಿಲ್ಲ ಅಂದಿದ್ರೆ ಏನೂ ಆಗ್ತಿರ್ಲಿಲ್ಲ. ಫಾಸ್ಟಾಗಿದ್ನಲ್ಲ, ಅದಕ್ಕೆ ಸ್ವಲ್ಪ ಈ ರೀತಿ ಎಡವಟ್ಟಾಯಿತು, ಸ್ವಲ್ಪ ನೋವಾಯಿತು. ಹೋಗಿ ಹಾಸ್ಪಿಟ್ಲಿಗೆ ಅಡ್ಮಿಟ್ ಆಗಬೇಕು, ನೋಡಬೇಕು, ಎಲ್ಲ ಸ್ಕ್ಯಾನಿಂಗ್ ಎಲ್ಲ ಮಾಡಿಸ್ಬೇಕು. ಕಾಲೆಲ್ಲನ ನೋವಾಗ್ಬಿಟ್ಟೈತೆ, ಜಾಸ್ತಿ ನೋವಾಗ್ಬಿಟ್ಟೈತೆ. ತುಂಬ ಒಂಥರ ಉರಿತೈತೆ, ಗಾಯ ಎಲ್ಲ ಆಗ್ಬಿಟ್ಟು ಉರಿ ಆಗ್ತೈತೆ. ಇವಾಗ ಏನು ಮಾಡೋಣ ನೋಡಪ್ಪ, ನಾವು ಅನ್ಭವಿಸ್ಬೇಕು. ಇವಾಗ ಆಟ ಬಂತು, ಆಟ ಕರ್ಕೊಂಬಂದಾನೆ. ಅಯ್ಯಪ್ಪ ಬಾ ಹೋಗೋಣ, ಹೋಗ್ತಾ ಜೀವಿತು ಫೋನ್ ಮಾಡಿರಾತು, ಬಾರಮ್ಮ ಆಸ್ಪತ್ರೆಗೆ ಬಾ ಅಂತಂದರೆ ಯಾರು ನನ್ನ ಗಂಡನ ಅವ್ರ ಅಜ್ಜಿನ ಯಾರನ್ನ ಕರ್ಕೊಂಡು ಬತ್ತಾಳೆ. ಬಾ ಹೋಗೋಣ. ಏನು ಮಾಡೋದಪ್ಪ, ಗ್ರಾಚಾರ ನೋಡು ಎತ್ತಲಾಗ ಎದ್ದಿದ್ದೋ ಏನೋ ಇವತ್ತು, ಹೆಂಗೆ ಬಿದ್ದುಬಿಟ್ಟೆ. ಹೋಗತ್ತ ಅದಕ್ಕೆ ಮತ್ತೆ ನೀರು ಸಮಾಧಾನದಾಗಿರಬೇಕು ಅಂಬೋದು ಯೋಟನ ಹತ್ರ ಮಾಡ್ಕೊಂಡು ಆತ್ರವಾಗಿ ಎಲ್ರಿಗೂ ಹೋಗ್ಬಾರ್ದು. ನಾನು ಹಂಗೆ ಅಂದ್ಕೊಂಡೆ, ಇವ್ನು ಯಾಕೆ ಈ ಪಾಟಿ ಆತ್ರ ಮಾಡ್ಕೊಂತಾನೆ, ಯಾಕೆ ಇಷ್ಟೊಂದು ಇದು ಮಾಡ್ಕೊಂತಾನೆ ಅಂತ. ಹೋಗಿ ಒಂದಿಟ್ಟು ಸಮಾಧಾನದಾಗಿದ್ದಿದ್ರೆ ಏನೂ ಆಗ್ತಿರ್ಲಿಲ್ಲಪ್ಪ. ಆ ಥರ ಮಾಡ್ಕೊಂಡು ಅಂಥ ಕೆಲಸ ಮಾಡ್ಕೊಂಡೆ ಇವತ್ತು. ಹೋಗತ್ತ ಎದ್ದು ಯಾರ ಮಕ್ಕ ನೋಡಿದ್ದು ಏನೋ. ನನಗಂತೂ ತುಂಬ ಬೇಜಾರಾಗುತ್ತಪ್ಪ, ನೆನೆಸ್ಕೊಂಡ್ರೆ ನನಗೆ ಬೇಜಾರಾದಂಗೆ ಆಗುತ್ತೆ. ಅಯ್ಯೋ ಇವಾಗೆಲ್ಲ ನಾವು ಅದೃಷ್ಟ ಜಾನಕಿ ಎಲ್ಲ ನಗ್ತಾರೆ ಇವಾಗ. ಹಿಂಗಾಗೈತೆ ಅನ್ನೋದು ಗೊತ್ತಾಗ್ಬಿಟ್ರೆ ನಗ್ತಾರೆ. ನಗಲಿ ಬಿಡು, ಅವ್ರಿಗೂ ಒಂದಲ್ಲ ಒಂದಿನ ಬರುತ್ತೆ. ಇವತ್ತು ನನ್ನ ಮಗ ಬಿದ್ದಿರೋದು ನೋಡಿ ನಕ್ಕಿದ್ರೆ ಅವ್ರಿಗೂ ಒಂದಲ್ಲ ಒಂದಿನ ಹಾಗೆ ಆಗುತ್ತೆ. ಅವ್ರಿಗೇನೇನು ಆಗಲ್ಲ, ಅವರು ನನ್ನ ಕಣ್ಣೆದ್ರಿಗೆ ಅನುಭವಿಸ್ತಾರೆ ನೋಡು. ನಗ್ತಾರೆ ಬಿಡಮ್ಮ, ಆಡ್ಕೊಂಬರು ಇಷ್ಟು ದಿನ ಆಡ್ಕೊಂತಾರೆ ಬಿಡು. ನಮ್ಮ ಕಷ್ಟ ನಮಗೆ. ಇವಾಗ ಏನು ಮಾಡೋಣ, ಯಾರು ಸುದ್ದಿ ಕಟ್ಕೊಂಡು ಏನಾಗಬೇಕಾಯ್ತು ನಮ್ದು. ಇವಾಗ ಎಷ್ಟಾಯ್ತು ನಮ್ಮ ನೋಡ್ಕೊಂಡ್ರೆ ಸಾಕಾಗೈತಿ. ಏನು ಮಾಡೋಣಮ್ಮ. ಯಾವುದಾದ್ರೂ ಒಂದು ಬಗೆಹರಿತು ಅಂತಂದರೆ ದೇವ್ರು ಯಾವುದಾದ್ರೂ ಒಂದು ಕೊಡ್ತಾನೆ ನಮಗಂತೂ. ನಾವು ನನ್ನ ಮಗ ತುಂಬ ಸಿಟ್ಟಿನಾಗಿ ಇವಾಗ ಹೋಗ್ತಾ ಇದ್ದ. ಆ ಸ್ವಾತಿನ ತಾಳಿ ಕಟ್ಟಿ ಕರ್ಕೊಂಬರ್ತೀನಿ, ತಾಳಿ ಕಟ್ಟಿ ಇವತ್ತು ನಿನ್ನ ರೊಪ್ಪ ಅಮ್ಮನ ಮುಂದೆನೇ ಹೇಳ್ಕೊಂಬರ್ತೀನಿ ಅಂತೇಳಿ ತುಂಬ ಸಿಟ್ಟಾಗಿ ತುಂಬ ಫಾಸ್ಟಾಗಿ ಗಾಡೀಲಿ ಬಂದುಬಿಟ್ಟು ಬಿದ್ದುಬಿಟ್ಟಿದ್ದಾನೆ. ತುಂಬ ಅವನಿಗೆ ನೋವಾಗ್ಬಿಟ್ಟಿದೆ, ಪೆಟ್ಟಾಗ್ಬಿಟ್ಟೈತೆ. ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ಬೇಕು ಇವಾಗ. ತುಂಬ ಬೇಜಾರಾಗ್ತೈತೆ ನನಗಂತೂ. ಇವತ್ತು ನೋಡ್ರಿ ತುಂಬ ಆತ್ರವಾಗಿ ಜೋರಾಗಿ ಬಂದು ಎಂಥ ಕೆಲಸ ಮಾಡ್ಕೊಬಿಟ್ಟ. ನಾಯಿ 2 ಅಡ್ಡ ಬಂದುಬಿಡ್ತು, ಅವನಿಗೆ ಏ ರೀತಿ ಆಗೈತೆ ಅಂತೇಳಿ. ನಿಜ ತುಂಬ ಬೇಜಾರಾಗ್ತೈತೆ. ಎದ್ದು ಯಾರ ಮಕ್ಕ ನೋಡಿದ್ನೋ, ಎದ್ದು ಇವತ್ತು ಏನು ಗ್ರಾಚಾರನೋ ಏನೋ ಅಂತೇಳಿ ತುಂಬ ಬೇಜಾರಾಗ್ತೈತೆ. ನೋಡ್ತಾ ಇರಿ, ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.